ಹಾಯ್ ಫ್ರೆಂಡ್ಸ್, ಸರ್ವೋ ಜನೋ ಸುಖಿನೋ ಭವಂತಿ. ಎಲ್ಲರೂ ಚೆನ್ನಾಗಿರಬೇಕು. ನಾನು ನಿಮ್ಮ RBK ಫುಡ್ ಮಾಸ್ಟರ್. ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಇವತ್ತು ಇನ್ನೊಂದು ಜಾಗದಲ್ಲಿದ್ದೀವಿ. ಇನ್ನೊಂದು ಅಡುಗೆ ಮಾಡಿ ತೋರಿಸ್ತಾ ಇದ್ದೇನೆ. ಚಿಕನ್ ಲೈಟ್ ಗ್ರೇವಿ, RBK ಚಿಕನ್ ಲೈಟ್ ಗ್ರೇವಿ ಅಂತ. ಸ್ವಲ್ಪ ಗ್ರೇವಿ ಇರ್ತದೆ, ಚಪಾತಿ ಅನ್ನಕ್ಕೆ ಅದಕ್ಕೆಲ್ಲ ತಿನ್ನೋ ಥರ. ಎಲ್ಲ ತಂದು ಸೆಟ್ಟಿಂಗ್ ಮಾಡ್ಕೊಂಡಿದ್ದೀನಿ, ರೆಡಿ ಮಾಡ್ಕೊಂಡಿದ್ದೀನಿ. ಏನೇನು ಐಟಮ್ ಬೇಕು ಎಲ್ಲ ಹಾಕ್ಕೊಂಡು ತೋರಿಸ್ತೀನಿ. ನೀವು ನೋಡ್ತಾ ಇರಿ, ಬಾಯಲ್ಲಿ ನೀರು ಬರ್ತಾ ಇರಬೇಕು ನಿಮಗೆ. ಎಲ್ಲ ತೋರಿಸಿದ್ದೀನಿ. ಫಸ್ಟು ಚಿಕನ್ನ ಮ್ಯಾಗ್ನೇಟ್ ಮಾಡಿ ಇಟ್ಕೋಬೇಕು, ಅದನ್ನು ನೆನೆಸಿಟ್ಕೋಬೇಕು. ಫಸ್ಟಿಗೆ ಬೇಕು ಲಿಂಬು ಹಣ್ಣು. ನಾನೊಂದು 4 kg ಚಿಕನ್ ಇಟ್ಕೊಂಡಿದ್ದೀನಿ. ನೀವು ಎಷ್ಟು ಮಾಡ್ಕೊತ ಅದು ತಕ್ಕಾಗಿ ಹಾಕ್ಕೊಳ್ಳಿ. 4 kg ಅಂತ ಹೇಳಿದರೆ ನಾನೊಂದು 5 ಲಿಂಬೆಹಣ್ಣು ಹಾಕ್ಕೊತಾ ಇದ್ದೀನಿ. ನೀವು 1 kgಗೆ 1, ದೊಡ್ಡದಿದ್ರೆ 1, ಚಿಕ್ಕದಿದ್ದರೆ 2 ಲಿಂಬೆಹಣ್ಣು ಹಾಕ್ಕೊಳ್ಳಿ. ಲಿಂಬು ಹಾಕ್ಕೊತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಹಳದಿ, ದೇಸಿ ಬೋಟ್ ಅವರು ಖಾರದ ಪುಡಿ ಮತ್ತು ಹಳದಿ ಪುಡಿ, ಗರಂ ಮಸಾಲ ಎಲ್ಲ ಕೊಟ್ಟಿದ್ದಾರೆ. ಇಷ್ಟು ಐಟಮ್ನ ಹಾಕ್ಕೊಂಡು ಫಸ್ಟ್ ಇದನ್ನು ಮಿಕ್ಸ್ ಮಾಡ್ಕೊತೀನಿ. ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಲೈಟಾಗಿ ಉಪ್ಪನ್ನು ಹಾಕ್ಕೊತಾ ಇದ್ದೀನಿ ನೋಡಿ, ಲೈಟಾಗಿ. ಆಮೇಲೆ ಮತ್ತೆ ಮಾಡುವಾಗ ಹಾಕ್ಕೊಂಡ್ರೆ ಸೈ ಉಪ್ಪು ಹಾಕಿ ಒಂದು ಸರಿ ಕ್ಲೀನಾಗಿ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ನೆನೆಸಿಟ್ಬಿಡಿ. ನೆಂದ ಮೇಲೆ ಮಿಕ್ಕಿದ್ದೆಲ್ಲ ಹಾಕ್ಕೊಂಡು ಮಾಡ್ಕೋಬೇಕು. ಇದೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಕಾಣಿಸ್ತಾ ಇದೆ ನಿಮಗೆ ಕಲ್ಲರು ಹೇಗಿದೆ ಅಂತ, ಎಷ್ಟು ನೀಟಾಗಿ. ಒಂದು ಅರ್ಧ ಗಂಟೆ ನೀವು ಇದನ್ನು ನೆನೆಸಿಟ್ಬಿಟ್ರೆ ಆಮೇಲೆ ಮಾಮೂಲಿ ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಂಡು ಲೈಟಾಗಿ ನಿಧಾನ ಫ್ರೈ ಮಾಡ್ಕೊಂಡು ಬೇಯಿಸ್ಕೋಬೇಕು. ಅದನ್ನು ತೋರಿಸ್ತೀನಿ ನಿಮಗೆ. ನೀವು ಎಷ್ಟು ತೊಗೊಂಬರ್ತೀರೋ ಆ ಚಿಕನ್ಗೆ ತಕ್ಕಾಗಿ ಲಿಂಬು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದನ್ನೆಲ್ಲ ನೀವು ಹಾಕ್ಕೊಳ್ಳಿ. ಲೆಗ್ಗೆಲ್ಲ ನೋಡಿ ಹೆಂಗೆ ಕಲರ್ ನೀಟಾಗಿ. ಇವರು ನಮ್ಮ ದೇಸಿ ಬೋಟ್ ಅವರು ಮಸಾಲೆ ಕೊಟ್ಟಿದ್ದಾರೆ, ಅದನ್ನು ಹಾಕಿದ್ದೀನಿ ನೋಡಿ. ಕಲರ್ ಹೇಗಿದೆ ಚೆನ್ನಾಗಿ. ಕೆಲವರು ಎಣ್ಣೆ ಹಾಕ್ಕೊತಾರೆ, ಎಣ್ಣೆ ಬೇಕಾ ನೀವು ಹಾಕ್ಕೋಬೋದು. ನಾನೇನು ಎಣ್ಣೆ ಹಾಕ್ಕೊಳ್ಳೋದಿಲ್ಲ. ಫ್ರೈ ಮಾಡುವಾಗಲೇ ಒಂದೇ ಸರಿ ಹಾಕ್ಕೊತೀನಿ ಎಣ್ಣೆನ. SAGA ಶುದ್ಧ ಗಾಣದ ಎಣ್ಣೆ, ಅಮ್ಮ ಆಶ್ರಮ ಉಳ್ಳಾಳ ರೋಡು ಅವ್ರು ಕೊಟ್ಟಿದ್ದಾರೆ. ಅದನ್ನು ಹಾಕ್ಕೊಂಡು ಚಿಕನ್ ಲೈಟ್ ಗ್ರೇವಿ ಮಾಡ್ತಾಯಿದ್ದೀನಿ. ನನಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಯಾವ ಎಣ್ಣೆ ಇರುತ್ತೆ ನೋಡಿ, ಬಟ್ ಇದು ಶುದ್ಧ ಗಾಣದ ಎಣ್ಣೆ ಚೆನ್ನಾಗಿರುತ್ತೆ. ತಂದು ಅಡುಗೆ ಮಾಡ್ಕೊಳ್ಳಿ, ಆರೋಗ್ಯಕ್ಕೂ ಒಳ್ಳೆಯದು. ಸ್ವಲ್ಪ ಹಸಿಮೆಣಸು ಹಾಕ್ಕೊತಾ ಇದ್ದೀನಿ. ಆನಿಯನ್ನು ನಾನು ಕಡ್ಡಿ ಹೊಡ್ಕೊಂಡಿದ್ದೀನಿ. ನೋಡಿ, ಇದು ಹೇಳಿದ್ನಲ್ಲ, ಅರಿಶಿನ ಬಣ್ಣಕ್ಕೆ ಬಂದಿದೆ ಈರುಳ್ಳಿ ಫ್ರೈ ಆಗಿ. ನಾನು ಇದಕ್ಕೆ ಮತ್ತೆ ಇವಾಗ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಲೈಟ್ RBK ಲೈಟ್ ಗ್ರೇವಿ. ಅರಿಶಿನ ಪುಡಿ, ಇದು ದೇಸಿ ಬೋಟ್ ಅವ್ರು ಕೊಟ್ಟಿದ್ದಾರೆ. ಅಂದರೆ ಅವರು ಇದು ಮಾಡಿ ಮಾಡ್ತಾರೆ, ಏನು ಅಂದರೆ ಈ ಕುಟ್ಟೋದು ಮತ್ತು ತಿರುಗಿಸೋದು ಮಾಡ್ತಾರಲ್ಲ ಅದು. ಆಮೇಲೆ ಅವ್ರದ್ದೇ ನೋಡಿ, ದೇಸಿ ಬೋಟ್ ಅವರು ಗರಂ ಮಸಾಲ ಕೊಟ್ಟಿದ್ದಾರೆ, ಹಾಕ್ಕೊತಾ ಇದ್ದೀನಿ ನೋಡಿ. ನನಗೆ ಎಷ್ಟು ಬೇಕೋ ನಾನು ಅಷ್ಟು ಹಾಕ್ಕೊತಾ ಇದ್ದೀನಿ. ಇದರಲ್ಲೊಂದು 30 grams ಅಷ್ಟು ಹಾಕ್ಕೊಂಡಿದ್ದೀನಿ. ಆಮೇಲೆ ಪೇಪರ್ ಪುಡಿ, ಪೇಪರ್ ಪೌಡರು ಅದು ಕೊಟ್ಟಿದ್ದಾರೆ ನೋಡಿ. ಕಾಳು ಮೆಣಸು ಪೌಡ್ರು
ಇದು ಕುಟ್ಟಿ ಮಾಡಿದೆ ನೋಡಿ, ಬೇರೆದೆಲ್ಲ ಪೌಡ್ರ್ ಥರದ್ದು ಇದು ಚೆನ್ನಾಗಿದೆ ನೋಡಿ, ಇದು ತುಂಬ ಚೆನ್ನಾಗಿ. ಈ ಥರ ಫ್ರೈ ಆದಮೇಲೆ ಈಗ ನಾನು ಚಿಕನ್ ಹಾಕ್ಕೊತೀನಿ ನೋಡಿ. ನೋಡಿ ಮ್ಯಾಗಿನೇಟ್ ಮಾಡಿರೋ ಚಿಕನ್ನ ಹಾಕ್ಕೊಂಡಿದ್ದೀನಿ. ನಿಧಾನವಾಗಿ ಫ್ರೈ ಮಾಡ್ಕೋಬೇಕು. ಉಪ್ಪು ಮ್ಯಾಗಿನೇಟ್ ಮಾಡೋಗೂ ಸ್ವಲ್ಪ ಹಾಕಿದ್ದೀನಿ, ಬಟ್ಟು ಇವಾಗಲೂ ಒಂದು ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊತಾ ಇದ್ದೀನಿ. ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. ಖಾರಕ್ಕೆ ಎಷ್ಟು ಬೇಕೋ ಖಾರದ ಪುಡಿ ದೇಸಿ ಬೋಟ್ ಅವ್ರದ್ದು ತುಂಬ ಚೆನ್ನಾಗಿದೆ ಮಾತ್ರ, ಎಲ್ಲ ಕುಟ್ ಮಾಡಿದ್ದಾರೆ, ಘಮ 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 ಅಂತ ಇದೆ, ತುಂಬ ಚೆನ್ನಾಗಿದೆ ನೋಡಿ. ಹಾಕ್ಕೊಂಡಿದ್ದೀನಿ, ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಒಂದು 10 ನಿಮಿಷ ಬಿಟ್ಕೊಳ್ಳಿ, ಆಮೇಲೆ ಮಾಡ್ಕೊಳ್ಳಿ, ಆಮೇಲೆ ತಿಂದ್ಕೊಳ್ಳಿ. ಚಿಕನ್ ಕುದೀತಾ ಇದೆ, ಎಲ್ಲ ಚೆನ್ನಾಗಾಗಿದೆ. ಚಿಕನ್ ಲೈಟ್ ಗ್ರೇವಿ ಅಂದರೆ ಲೈಟಲ್ಲಿ ಮಾಡಿರೋ ಗ್ರೇವಿ ಅಂತಲ್ಲ, ಲೈಟಾಗಿರುತ್ತೆ ಅಂತ ಅದು. ಇದ್ರದ್ದು ಉಪ್ಪು ಗಿಪ್ಪೆಲ್ಲ ಒಂದು ಸರಿ ನೋಡ್ಕೊತೀನಿ. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ, ಎಲ್ಲ ಚೆನ್ನಾಗಿದೆ. ಈಗ ಇದು ಉಪ್ಪು ಗಿಪ್ಪು ಎಲ್ಲ ಖಾರ ಗಿರ ಎಲ್ಲ ಕರೆಕ್ಟಾಗಿ ಹಿಡಿದಿದೆಯಾ ಅದಕ್ಕೆ ಅಂತ ನೋಡ್ಕೋಬೇಕಲ್ಲ. ಸೂಪರಾಗಿದೆ. ದೇಸಿ ಬೋಟ್ ಅವರು ಒಳ್ಳೆ ಅರಿಶಿನ ಪುಡಿ ಕೊಟ್ಟಿದ್ದರು, ಆಮೇಲೆ ಒಳ್ಳೆ ಗರಂ ಮಸಾಲೆ ಪೌಡ್ರು, ಪೆಪ್ಪರ್ ಪೌಡ್ರು, ಆಮೇಲೆ ಖಾರದ ಪುಡಿ ತುಂಬ ಚೆನ್ನಾಗಿತ್ತು. ಕಲ್ಲರ್ ಹೇಗೆ ಬಂದಿದೆ ನೋಡಿ, ಅಷ್ಟು ಚೆನ್ನಾಗಿದೆ. ಆಮೇಲೆ ಇವರು ಯಾವುದು ನಮ್ಮ ಗಾಣದ ಎಣ್ಣೆ ಕೊಟ್ಟಿದ್ದರು, ಆ ಗಾಣದ ಎಣ್ಣೆ ಹಾಕ್ಕೊಂಡಿದ್ದೀನಿ ನೋಡಿ, ಎಲ್ಲ ಬೆಂದಿದೆ, ಎಲ್ಲ ನೋಡಿ ಹೆಂಗೆ ಕಾಣಿಸ್ತಾ ಇದೆ. ಇದನ್ನು ಸರ್ವಿಂಗ್ ಬಾಲಿಗೆ ಸರ್ವ್ ಮಾಡ್ಕೊತೀನಿ, ತಿಂದು ಇನ್ನೊಂದು ಸರಿ ಅದ್ರ ರುಚಿ ಗಿಚಿ ಹೇಗೆ ಬೆಂದಿದೆ ಏನು ಅಂತ ಎಲ್ಲ ಹೇಳ್ತೀನಿ. RBK ಚಿಕನ್ ಲೈಟ್ ಗ್ರೇವಿ ಎಲ್ಲ ಆಗಿದೆ. ಪೀಸ್ಗಳೆಲ್ಲ ನೋಡಿದರೆ ಕಲರ್ಫುಲ್ ಆಗಿದೆ, ಹೆಂಗಿದೆ ಅಂತ ಹೇಳಿದರೆ. ಇವಾಗ ತಿಂದು ನೋಡ್ತೀನಿ ಟೇಸ್ಟು. ಅದ್ಭುತದಲ್ಲಿ ಅದ್ಭುತ ನೋಡಿ, ಪೀಸೆಲ್ಲ ಜ್ಯೂಸಿಯಾಗಿ ಆಗಿದೆ ನೋಡಿ. ನೋಡಿ ಹಿಂಗೆ ಕೈಯಲ್ಲಿ ಹಿಂಗೆ ಕೋಳಿನ ಮುಟ್ರೆ ಹಿಂಗೆ ಬಿಡಬೇಕು ನೋಡಿ, ಎಲ್ಲ ಹಿಂಗೆ ಬಿಡ್ತಾಯಿದೆ ನೋಡಿ, ಈ ಥರ ಫುಲ್ಲು ನೋಡಿ, ಹೀಗೆ ಹೂವಿನ ಥರ ಹಿಂಗೆ ಅಲಾಡ್ಸೋ ಸಾಕು, ಹಿಂಗೆ ಬಿಟ್ಕೊಳುತ್ತೆ ನೋಡಿ ಕೋಳಿ, ಅದು ಚೆನ್ನಾಗಿ ಬೆಂದಿದೆ ಅಂತ. ಆಮೇಲೆ ಲೈಟ್ ಗ್ರೇವಿ ಅಂದೆ, ಸುತ್ತಮುತ್ತ ಲೈಟ್ ಗ್ರೇವಿ ಹಿಂಗೆ ಕಾಣಿಸ್ತಾ ಇದೆ, ತುಂಬ ಚೆನ್ನಾಗಿ ಬೆಂದಿದೆ. ಆ ಮಸಾಲೆ ಒಳ್ಳೆ ಖಾರದ ಪುಡಿ, ಒಳ್ಳೆ ಅರಿಶಿನ ಪುಡಿ, ಆಮೇಲೆ ಒಳ್ಳೆ ಮೆಣಸಿನ ಪುಡಿ, ಆಮೇಲೆ ಗರಂ ಮಸಾಲೆ ಪುಡಿ,
ಅದೆಲ್ಲ ಫ್ಲೇವರು, ಆ ಘಮ ಘಮ ಪರಿಮಳ ಹೇಗಿದೆ ಅಂತ ಹೇಳಿದರೆ ಅದ್ಭುತದಲ್ಲಿ ಅದ್ಭುತ. ನೀವು ಇದನ್ನು ಒಂದು ಸರಿ ನೀವು ಮನೇಲಿ ಮಾಡ್ಕೊಂಡು ತಿನ್ನಬೇಕು. ಸ್ವಲ್ಪ ತೊಗೊಂಬಂದು ಮಾಡ್ಕೊಳ್ಳಿ. ಚಿಕನ್ ಲೈಟ್ ಗ್ರೇವಿ, ಸ್ವಲ್ಪ ನಿಧಾನ ಫ್ರೈ ಮಾಡ್ಕೊತ ಮಾಡ್ಕೊಳ್ಳಿ. ನಾನು ಹೇಳಿರೋ ಥರ ಮಸಾಲೆ ಹಾಕ್ಕೊಳ್ಳಿ, ಅದ್ಭುತವಾಗಿರುತ್ತೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ರುಚಿಯೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಇಂತಿ ನಿಮ್ಮ ಪ್ರೀತಿಯ RBK.